ಮಟ್ಲೆ ವಿಡಿಯೋಸ್ ಮಾಮೂಲಿ पुत्रमभिरक्षतादिवम् इष्टार्थसिद्धिरस्तु इष्टकाम्यार्थफलसिद्धिरस्तु गङ्गम्म देवता कृपादृष्टि प्रसन्नार्थम् आयुष्याभिवृद्धिरस्तु शतमानं भवति शतायुः पुरुषः शतेन्द्रियायुः सेवेन्द्रिये प्रतिष्ठितार्थसिद्धिरस्तु दीर्घसौमङ्गल्याभिवृद्धिरस्तु आयुरारोग्यवादिरासिद्धिरस्तु मनःसङ्कल्प सिद्धिरस्तु ఇక్కడ నుండి మామయ్య మామయ్య ఇక్కడ నుండి योचनो रोचमान शोभन शोभमानः कल्याणो गतप्रदीपो गतजो निरेजे कृतं वेत्त्वा मधुचारकव्यं विदेव पुत्रमभिरक्षतादिवम्
सन्पासञ्च मेदुषा प्रजामायोत्तरञ्च इष्टार्थ सिद्धिरस्तु इष्टकाम्यार्थ फलसिद्धिरस्तु अनुष्ठित पूजा सांगता फलसिद्धिरस्तु गंगम्म देवता कृपा दृष्ट प्रसन्नार्थम आदिश्याविरुद्धिरस्तु गतजो निरेधे कृतं वेद्वा मधुचार गौजं पितेव पुत्रमभिरक्षता दिवम् इष्टार्थ सिद्धिरस्तु इष्टकाम्यार्थ फलसिद्धि भवति शताय पुरुषस्य तिष्ठति धान्यं बहुकीर्तिलम् ಕೆಜಿಎಫ್ ತಾಲೂಕು ಬೇತ್ಮಂಗ್ಲ ಹೋಬಳಿ ಕಳಿಕುಪ್ಪ ಗ್ರಾಮದಲ್ಲಿ ಸುಮಾರು 200 ವರ್ಷಗಳ ಹಳೆಯದಾದಂಥ ದೇವಸ್ಥಾನವನ್ನು ಸಮಸ್ತ ಊರಿನ ಜನರೆಲ್ಲ ಸೇರಿ 2 ವರ್ಷದ ಹಿಂದೆ ಜೀರ್ಣೋದ್ಧಾರವನ್ನು ಮಾಡಿದ್ದೀವಿ. ಅದರಲ್ಲಿ ಸುಮಾರು 1.5 ಕೋಟಿ ಖರ್ಚಾಗಿದ್ದು ಬಹಳ ವಿಜೃಂಭಣೆಯಿಂದ ಈ ದೇವಸ್ಥಾನದ ಕಟ್ಟಡವನ್ನು ಯಾವುದೇ ರೀತಿ ಇದೆ ಅಂತ ಇಟ್ಟಿಗೆಯನ್ನು ಯೂಸ್ ಮಾಡದೆ ಬರೀ ಕಲ್ಲಿನಿಂದಾನೇ ಈ ಕಟ್ಟಡವನ್ನು ಕಟ್ಟಿ ಇದನ್ನ ಜೀರ್ಣೋದ್ಧಾರವನ್ನ ಮಾಡಿದ್ದೀವಿ. ಇದಾದ ನಂತರ ಸುಮಾರು 2 ವರ್ಷಗಳ ನಂತರ ಒಂದು ಸಂಕಲ್ಪ ಇತ್ತು. ಈ ಅಮ್ಮನವರಿಗೆ ಒಂದು ಚಿನ್ನದ ಲೇಪನದ ಕವಚವನ್ನು ಮಾಡಬೇಕಂತ ಒಂದು ಸಂಕಲ್ಪನೆ ಇದ್ದು ಇದನ್ನ ನಾವು ನಮ್ಮ ಇದೇ ಮುಳಬಾಗಿಲು ತಾಲೂಕಿನ ಕಾಂತರಾಜ ಸರ್ಕಲ್ನ ಅಭಿಷೇಕ ಆಚಾರ್ಯ ಶಿಲ್ಪಿಗಳ ಅವರ ಕಡೆಯಿಂದ ಬಹಳ ಅದ್ದೂರಿಯಾಗಿ ಮಾಡಿಕೊಟ್ಟು ಇವತ್ತು ಕೊನೆಯ ಸೋಮವಾರದ ಅಮಾವಾಸ್ಯೆ ಕಾರ್ತಿಕ ಸೋಮವಾರದ ಅಮಾವಾಸ್ಯೆ ಆಗಿದ್ದು ಈ ದಿವಸ ಊರಿನ ಸಮಸ್ತ ಜನಗಳ ಮುಂದೆ ಭಕ್ತಾದಿಗಳ ಮುಂದೆ ಆ ಕವಚವನ್ನು ಅಮ್ಮನವರಿಗೆ ತೊಡಗಿಸಿ ಪೂಜೆಯನ್ನ ಮಾಡಿಸಿರುತ್ತೇವೆ. ಕವಚ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಮೊದಲು ಅವ್ರು ನಮಗೆ ಮಾಡಿಕೊಟ್ಟಿದ್ರು. ಈಗ ಬಹಳ ಅದ್ದೂರಿಯಾಗಿ ಮಾಡಿದ್ದಾರೆ. ಹಾಗಾಗಿ ಮುಂದೇನು ಸಹ ಇನ್ನೂ 2 ಅಮ್ಮನವ್ರು ಇದ್ದಾರೆ, ಅದಕ್ಕೂ ನಾವು ಮಾಡ್ಬೇಕಂತ ಹೇಳ್ಬಿಟ್ಟಿದೆ ಒಂದು ಸಂಕಲ್ಪ ಮಾಡ್ಕೊಂಡಿದೀವಿ. ಚೆನ್ನಾಗಿ ನಡೆದ್ರೆ ಮುಂದಿನ ವರ್ಷ ಇನ್ನೂ ಎರಡು ದೇವರುಗಳಿಗೆ ಕವಚವನ್ನ ಮಾಡಿಸ್ತೀವಿ. ಇಲ್ಲ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದ್ರೆ ಮೊದಲಿಂದಾನು ನಾವು ಮಾಡಿಸಿದೀವಿ, ಬಹಳ ಪರಿಚಯಸ್ಥರು ಇರೋದ್ರಿಂದ ಅವರು ಕವಚವನ್ನ ಬಹಳ ಚೆನ್ನಾಗಿ ಮಾಡಿದ್ದಾರೆ. ನೀವೇ ನೋಡ್ತಾ ಇದ್ದೀರಾ ಯಾಕೆ ಕಾಣಿಸ್ತಾ ಇದೆ ಅಂತಂತ. ಇದಕ್ಕೆಲ್ಲ ಕಾರಣ ಇವರೇ. ಮೊದಲು ಏನಿಲ್ಲ, ಮೊದಲು ಹಿಂದೆ ಇರ್ತಕ್ಕಂಥ ಪ್ರಭಾವಳಿ ಅವರೇ ಮಾಡಿದ್ದು. ಮೊದಲ ಪ್ರವಾಡಿ ಮತ್ತೆ ಮೊದಲು ಮೂಲ ದೇವರೇ ಇತ್ತು. ಮೂಲ ದೇವತೆಗೆ ಅದಕ್ಕೊಂದು ಅಮ್ಮನವರದ್ದು ಮುಖವಾಡ ಮಾಡಿಸಿದ್ರು. ಈಗ ಗೋಲ್ಡ್ ಕವಚ ಮಾಡಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶದೇ ಭವರೋಗಿಣಾಂ ನಿಧಜೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಜೇ ನಮಃ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾ ವಿನಯ ಸಂಪನ್ನಂ ವೇದರಾಗಂ ವಿವೇಕಿನಂ ವಂದೇ ವೇದಾಂತ ತದ್ವಗ್ನಂ ವಿದುಶೇಖರ ಭಾರತೀಂ. ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿಯಾದಂತಹ ಗಂಗಮ್ಮ ದೇವಿಗೆ ನಾವು ಕವಚವನ್ನು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸಂಕಲ್ಪವನ್ನ ಮಾಡಿದ್ರಿ. ಸಂಕಲ್ಪ ಮಾಡಿರೋದ್ರಿಂದ ನಾವು ಕವಚ ಏನಕ್ಕೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರಿ ಅಂದ್ರೆ, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾ ಇದ್ರು, ನಾವು ಅಲಂಕಾರ ಮಾಡೋದು ಲೇಟ್ ಆಗ್ತಾ ಇತ್ತು. ಹಂಗಾಗಿ ಕವಚವನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸಂಕಲ್ಪವನ್ನ ನಮ್ಮ ಮಂಜಣ್ಣವರು ಮಾಡ್ಕೊಂಡ್ರು. ಬೇಗ ಪೂಜೆ ಮುಗಿಲಿ ಅನ್ನೋ ಕಾರಣದಿಂದ ಅಲಂಕಾರ ಅಂದ್ರೆ ಆ ಹೂವಿಂದ ಕಟ್ಕೊಳ್ಳೋದು ಅವೆಲ್ಲ ಅಲಂಕಾರ ಲೇಟ್ ಆಗೋ ಮೂಮೆಂಟ್ ಇತ್ತು. ಹಂಗಾಗಿ ಕವಚವನ್ನ ಅದ್ದೂರಿಯಾಗಿ ನಮ್ಮ ಅಭಿಷೇಕ್ ಆಚಾರ್ಯವರು ನೆರವೇರಿಸಿ ಕೊಟ್ಟಿದ್ದಾರೆ. ಹಂಗೆ ಅವ್ರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಭಾಗ್ಯಗಳೆಲ್ಲ ಕೊಟ್ಟು ಅವ್ರಿಗೆ ದೇವರು ಕಾಪಾಡಲಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಮತ್ತೆ ಇನ್ನ 2 ದೇವರುಗಳಿದೆ. ಆ ದೇವರುಗಳಿಗೆ ಅತಿ ಶೀಘ್ರವಾಗಿ ಆ ಗಂಗಮ್ಮನ ಅನುಗ್ರಹದಿಂದ ಅವ್ರಿಗೆ ಕವಚಗಳು ಇನ್ನೂ 2 ಆಗ್ಬೇಕಾಗಿದೆ, ಅದು ಆಗಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತೀನಿ. ಕವಚ ಸೂಪರ್ ಆಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಗಂಗಮ್ಮ ದೇವಿ ಅಂದ್ರೆ ಈ ಊರಿನಲ್ಲಿ ಗ್ರಾಮ ದೇವತೆ ಆದಂತ ಗಂಗಮ್ಮ ದೇವಿ. ಪ್ರತಿ ಶುಕ್ರವಾರವೂ ಗಂಗಮ್ಮ ದೇವಿಗೆ ಪೂಜೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ನಡೆಯುತ್ತೆ. ಆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳೆಲ್ಲ ಬಂದು ಅವರ ಕೋರಿಕೆಗಳನ್ನ ನೆರವೇರಿಸಿ ಗಂಗಮ್ಮ ದೇವಿ ನೆರವೇರಿಸ್ತಾರೆ. ಮತ್ತೆ ಅಮಾವಾಸ್ಯೆಯಂದು 1,000ಕ್ಕೂ ಹೆಚ್ಚು ಜನ ಭಕ್ತಾದಿಗಳು ಇಲ್ಲಿ ಪೂಜೆಗೆ ಬರ್ತಾರೆ. ಇವತ್ತಿನ ದಿವಸ ಕಾರ್ತಿಕ ಅಮಾವಾಸ್ಯೆ ಆಗಿರೋದ್ರಿಂದ
ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಅವರ ಬೇಡಿಕೆಗಳು ಏನೇನಿದೆಯೋ ಅದೆಲ್ಲ ದೇವಿ ನೆರವೇರಿಸ್ತಾ ಇದ್ದಾಳೆ. ಹಾಗಾಗಿ ಅವ್ರು ಏನು ಬೇಡ್ಕೊಂತಾರೋ ಅದು ನೆರವೇರ್ತಾ ಇದೆ. ನಾನು ಹಳೆ ದೇವಸ್ಥಾನ 200 ವರ್ಷದ ದೇವಸ್ಥಾನ ಇದು. ಈ ಜೀರ್ಣೋದ್ಧಾರ ಆಗಿ ಇವತ್ತಿಗೆ 4 ವರ್ಷಗಳಾಗಿದೆ. 4 ವರ್ಷಗಳಿಂದ ಅದ್ದೂರಿಯಾಗಿ ದೇವಸ್ಥಾನ ಚೆನ್ನಾಗಿ ನಡೀತಾ ಇದೆ. ಮೊದಲು ಮೊದಲು 3 ದೇವಿಗಳಿತ್ತು. ಹಂಗಾಗಿ ಆ ದೇವಿಗಳನ್ನ ನಾವು ಬೇರೆ ಇದ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮೊದಲನೇ ಇದು ಏನು ಗಂಗಮ್ಮ ದೇವಿ ಮೂಲ ವಿಗ್ರಹ, ಆಮೇಲೆ ಆ ಕಡೆ ಅಂಕಾಳ ಪರಮೇಶ್ವರಿ, ಆಮೇಲೆ ಆ ಕಡೆ ಸತ್ಯಮ್ಮ ಅಂತ ಹೇಳ್ಬಿಟ್ಟು ಒಬ್ಬ ನಾಗರಾಜು ಗುರೂಜಿ ಅವ್ರ ಹತ್ರ ನಾವು ಹೋಗಿ ಕೇಳಿದಾಗ, ಒಂದು ದೇವರು ಇರಬಾರ್ದು 3 ದೇವರುಗಳು ಇಟ್ಕೋಬೇಕು ನೀವು ಅಂತ ಹೇಳ್ಬಿಟ್ಟು ಅವರು ಆಜ್ಞೆಯಿಂದ ನಾವು ಅಂಕಾಳ ಪರಮೇಶ್ವರಿ, ಗಂಗಮ್ಮ, ಸತ್ಯಮ್ಮ ಅಂತ ಹೇಳ್ಬಿಟ್ಟು 3 ದೇವರುಗಳನ್ನ ಮಾಡಿದ್ದೀರಿ. 3 ದೇವರುಗಳಿಗೂ ಶುಕ್ರವಾರ ಪ್ರತಿ ಶುಕ್ರವಾರ ಒಳ್ಳೆ ಅಭಿಷೇಕ, ಮಹಾಮಂಗಳಾರತಿ, ಹೂವಿನ ಅಲಂಕಾರಗಳು ಚೆನ್ನಾಗಿ ನಡೀತಾ ಇದೆ ದೇವಸ್ಥಾನ.